ಹನಿ ಟ್ರ್ಯಾಪ್ ಆರೋಪ ಇತ್ತು ಸರ್, ಸಾಕಷ್ಟು ಚರ್ಚೆ ಮಾಡಿದ್ವಿ, ಅವರೆಲ್ಲ ಪ್ರಸ್ತಾಪ ಮಾಡಿದ್ವಿ. ಈಗ ಅದರಲ್ಲಿ ಸಾಕ್ಷಿಗಳಿಲ್ಲ, ಅವ್ರು ಮಾಡಿರುವಂತಹ ಆರೋಪ ಸುಳ್ಳು ಅಂತ ಸಿಐಡಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಸರ್. ನೋಡಿ, ಸಿಐಡಿ ಅಧಿಕಾರಿಗಳು ಸರ್ಕಾರದ ಕಂಟ್ರೋಲ್ನಲ್ಲಿ ಇರ್ತಾರೆ. CM ಅವ್ರು ಏನು ಹೇಳಿರ್ತಾರೆ ಹಂಗೆ ಕ್ಲೀನ್ ಚಿಟ್ ಕೊಟ್ಕೊತ ಹೋಗ್ತಾರೆ ಅವರು. KN ರಾಜಣ್ಣ ಅವರು ನಾನು ಅದನ್ನು ಪ್ರಸ್ತಾಪ ಮಾಡಿದಾಗ KN ರಾಜಣ್ಣ ಅವರೇ ಸ್ವಯಂ ಪ್ರೇರಿತವಾಗಿ ವಿಧಾನಸಭೆಯಲ್ಲಿ ಅವರು ತಮ್ಮ ಆದಂತಹ ಒಂದು ಘಟನೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ಇವತ್ತು ಇಲ್ಲ ತರ ಅಂದರೆ ಕಾಂಗ್ರೆಸ್ ಪಕ್ಷದ ತಮ್ಮ ಒಳಗಿನ ಆಂತರಿಕ ಕಚ್ಚಾಟ ಏನಿದೆ ಅದನ್ನು ಬಹಿರಂಗ ಆಗ್ತದೆ ಅನ್ನೋಂಥ ಭಯದಿಂದ ಇವತ್ತು ಅವ್ರ CODದಿಂದ ಅದನ್ನು ಯಾವುದೇ ಆರೋಪ ಇದು ಏನು ಸಾಕ್ಷಿಗಳು ಸಿಕ್ಕಿಲ್ಲ ಅಂತೇಳಿ ಮುಚ್ಚು ಹಾಕೋ ಕೆಲಸ ಮಾಡಿದ್ದಾರೆ. ಇದು ಯಾವ ಸರ್ಕಾರ ಇದ್ರೂ ಇದು ನಡೀತದೆ. ಯಾರು ಒತ್ತಡ ಇತ್ತು ಯಾರಿಂದಾಗಿ ವರದಿ? ಯಾರು ಒತ್ತಡಕ್ಕೆ ಹೈಕಮಾಂಡ್ ಆದವ್ರು ಒತ್ತಡ ಇದ್ದೇ ಇರ್ತದೆ. ಹೈಕಮಾಂಡು ಇವತ್ತು DK ಶಿವಕುಮಾರ್ ರಕ್ಷಣೆಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ ಹೈಕಮಾಂಡ್ಗೆ. ಯಾಕಂದರೆ DK ಶಿವಕುಮಾರ್ ಅವರ ಇದರಲ್ಲಿ ರಕ್ಷಣೆ ಮಾಡದಿದ್ರೆ ಕೇಂದ್ರದ ಕಾಂಗ್ರೆಸ್ನ ಮುಖಂಡರಿಗೆ ಭಾಳ ದೊಡ್ಡ ಭಯ ಇದೆ. ಅದಕ್ಕೆ ಏನಾದರೂ ಮಾಡಪ್ಪ ರಾಜಣ್ಣ, ಸುಮ್ಮನೆ ಕುಳಿತುಗೋ, ಬೇಕಾದ್ರೆ ನೀನು ಉಪಮುಖ್ಯಮಂತ್ರಿ ಮಾಡ್ತದೆ ಹೇಳಿರ್ಬೋದು. ಈ ತನಿಖೆ ಬಗ್ಗೆ DK ಶಿವಕುಮಾರ್ ಗೊತ್ತೇ ಇಲ್ಲ. ಯಾವಾಗಲೂ ಪಾಪ DK ಶಿವಕುಮಾರ್ಗೆ ಏನೂ ಗುರುತಿರೋದಿಲ್ಲ. ಈ ರಾಜ್ಯದಲ್ಲಿ ಅತ್ಯಂತ ಮುಗ್ಧ ರಾಜಕಾರಣಿ, ಏನೂ ಗುರುತಿಲ್ಲ ರಾಜಕಾರಣಿ ಅಂದ್ರೆ DK ಶಿವಕುಮಾರ್. 5ನೇ ತಾರೀಕು ರಾಹುಲ್ ಗಾಂಧಿ ರ್ಯಾಲಿ ನಡೀತಾ ಇದೆ ಸರ್, ಚುನಾವಣಾ ಅಕ್ರಮ ಸಂಬಂಧಪಟ್ಟಂತೆ. ನೋಡ್ರಿ, ಚುನಾವಣಾ ಅಕ್ರಮ ಕಾಂಗ್ರೆಸ್ನವ್ರು ಮಾಡಿದ್ದು ದೇಶದಲ್ಲಿ. ಎಲ್ಲ ಈ ಏನು ಬ್ಯಾಲೆಟ್ ಇದು ಇತ್ತಲ್ಲ, ಮೊದಲೆಲ್ಲ ಗುದ್ದಿ ಹಾಕೋತಿದ್ರು. ನಾನು ಹಿಂದೆ ಒಮ್ಮೆ ನಮ್ಮ ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ ಹೇಳಿದ್ರು, ಬಿಹಾರದಲ್ಲಿ ಸಾಮಾನ್ಯ ಮತದಾರ ಬಂದು ಮತಗಟ್ಟೆಗೆ ಮುಟ್ಟುವುದಿಲ್ಲ, ಎಲ್ಲ ಅಲ್ಲಿರುವಂಥ ಗುಂಡಾಗಳನ್ನೇ ಚುನಾವಣೆ ಮಾಡ್ತಾರಂತೆ. ಹಂಗೆ ಕಾಂಗ್ರೆಸ್ ಆ ಸಂಸ್ಕೃತಿ ತೆಗೆದು ಏನಿತ್ತು, ಇವತ್ತು ಏನು ನಮ್ಮ ಇಲೆಕ್ಟ್ರಾನಿಕ್ ಒಂದು ಏನು ಇದು ಮಾಡಿದಾರಲ್ಲ, ಆ UEM ಅದ್ರ ಮ್ಯಾಗ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಅದರಲ್ಲಿ ಏನೂ ಮಾಡೋದಿಲ್ಲ, ಚುನಾವಣಾ ಆಯೋಗ ಹೇಳಿದ್ರು ಸಹಿತ ಇನ್ನೂ UEM ಬಗ್ಗೆ. ಹಾಗಾದರೆ ಕರ್ನಾಟಕದಲ್ಲಿ UEM ದೋಷ ಆಗೈತೆ ನಾನು ಹೇಳ್ತೀನಿ. 136 ಬರಬಾರ್ದಾಗಿತ್ತು, ಬರೀ 36 ಬರಬೇಕಾಗಿತ್ತು. EM ದೋಷನೇ ಹಂಗಂದ್ರೆ ಮೂರ್ಖತಾರಟ್ಟೆ. ಅದಕ್ಕೆ ತಮ್ಮ ಸೋಲನ್ನು, ತಮ್ಮ ತಪ್ಪನ್ನು ಮರೆಮಾಚಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಇಂಥ ಒಂದು ಪ್ರಚಾರ ಮಾಡ್ತಾರೆ. ಈಗ 2ನೇ ತಾರೀಕು ಸರ್, ವಿಜೇಂದ್ರ ಅವರ ನೇತೃತ್ವದಲ್ಲಿ ನಿಮ್ಮ ಜಿಲ್ಲೆನೂ ಸೇರಿದಂತೆ ಬೆಳಗಾವಿ ವಿಭಾಗದ ಸಂಘಟನಾ ಸಭೆ ಮಾಡ್ತಾ ಇದ್ದಾರೆ. ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಗ್ರಾಮಾಂತರ, ಚಿಕ್ಕೋಡಿ ಎಲ್ಲ ಆ ಒಂದು ಸಭೆಗೆ ಅಂದ್ರೆ ಸಂಘಟನೆ ಸಭೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಂತ, ಎಲ್ಲರಲ್ಲಿ ಜಿಲ್ಲೆಗಳಲ್ಲಿ ಒಗ್ಗಟ್ಟು ಮೂಡಿಸಬೇಕು ಬಿಜೆಪಿ ನಾಯಕರೆಲ್ಲ ಅಂತ. ಭಾರಿ ಒಗ್ಗಟ್ಟಿದೆ ಬಿಜೆಪಿಯಲ್ಲಿ. ವಿಜೇಂದ್ರ ಬಂದ ಮೇಲೆ ಇಟ್ಟು ಒಗ್ಗಟ್ಟಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.